ಮುಸ್ಲಿಂ ಧರ್ಮವನ್ನ ವಿರೋಧ ಮಾಡೋರ ರೂಪಾಯಿ ದುಡ್ಡು ಕಿತ್ಕೊಳ್ತಾ ಇರೋನು ನನಗೆ ಹೇಳೋ ರೈಟ್ಸ್ ಅವ್ನು ಏನಿದೆ ಸರ್, ಡೋಂಟ್ ಹೇಟ್ ಮುಸ್ಲಿಂ ಅಂತ. ಫಸ್ಟ್ ಆಫ್ ಆಲ್ ಹಿ ಈಸ್ ಈಟಿಂಗ್ ಹಿಂದೂಸ್ ಮನಿ. ನಾವ್ ಯಾರು ಹೌಹಾರ್ಕೊಂಡು ಹೋಗಿ ಜಗಳ ಆಡಿಲ್ಲ. ನಾವು ಯಾರನ್ನು ಹೋಗಿ ಅವರ ಗ್ರಂಥಗಳನ್ನಾಗ್ಲಿ ಅವ್ರ ಬಗ್ಗೆ ಆಗ್ಲಿ ನಾವ್ ಯಾರು ಬೈಯಕ್ಕೂ ಹೋಗಿ. ಈ ಸನಾತನ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನ್ ಸತ್ತಾಗ ಕಠೋಪನಿಷತ್ ಪ್ರಕಾರ ನನ್ನ ಜೊತೆಗೆ ಹೋಗೋದು ಕರ್ಮ ಅಷ್ಟೇ ಅಂದ್ರೆ ಇವರೆಲ್ಲ ಏನ್ ಪೆದ್ರ ಬುದ್ಧಿವಂತರ ಅಂತ ನಂಗೆ ಗೊತ್ತಾಗಲ್ಲ. ದೇವಾನುದೇವತೆಗಳು ಫಿಲಾಸಫಿಲೇ ಇರೋದು, ಅವ್ರೇನಾಗರೆ ಎಲ್ಲ ತ್ಯಾಗ ಮಾಡ್ಬಿಟ್ಟು ಹಿಂಗೆ ಕೂತಿರ್ತಾರ ಸರ್? ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ರೂಪಾಯಿ ಅವ್ರ ಬಗ್ಗೆ ಸಾಕಷ್ಟು ಕಾಮೆಂಟ್ಗಳು ಬರ್ತಾ ಇರ್ತವೆ. ಇತ್ತೀಚೆಗೆ ನಿಮಗೆ ಯಾರೋ ಒಬ್ಬ ಕಾಮೆಂಟ್ ಮಾಡಿದ ಡೋಂಟ್ ಹೇಟ್ ಮುಸ್ಲಿಂ ಅಂತೇಳಿ, ಅದ್ರ ಬಗ್ಗೆ ಸಾಕಷ್ಟು ವಿಚಾರ ಕೂಡ ಬಂದೋಯ್ತು. ಸೊ ಹಾಗಾದ್ರೆ ಮುಸ್ಲಿಂ ಧರ್ಮವನ್ನ ವಿರೋಧ ಮಾಡೋರ ರೂಪಾಯಿ ಯಾರು? ಖಂಡಿತ ಇಲ್ಲ. ಅದು ಕಾಮೆಂಟ್ ಬಂದಿದ್ದಲ್ಲ, ಎಲ್ರಿಗೂ ಗೊತ್ತದು. ನನ್ನ ಡಿಜಿಟಲ್ ಅರೆಸ್ಟ್ ಮಾಡಿದ್ರು 24 hours. ಸೊ ಅದು ಗೌರ್ಮೆಂಟ್ ಇಂದ ಬಂದಿದೆ. ನಾನು KYC ಕೊಡಬೇಕು, ನಂದು ಕಂಪ್ನಿದು ಮತ್ತೆ ನಂದು ಬ್ಯಾಂಕ್ ಅಕೌಂಟ್ ಬ್ಲಾಕ್ ಆಗತ್ತೆ ಅಂತ ನಾನು ಅದನ್ನ ಡಿಜಿಟಲ್ ಅರೆಸ್ಟ್ ಅಲ್ಲಿ ತಗೊಂಡಿದ್ದೆ ವಿಡಿಯೋ ಕಾಲ್ನ. ಆಮೇಲೆ ಅದು ಗೊತ್ತಾಯ್ತು, ಅವ್ರು ದುಡ್ಡು ಕೇಳಿದಾಗ ಅದು ಮೋಸ ಮಾಡ್ತಿದ್ದಾರೆ, ಫೇಕು ಅಂತ. ಯಾಕಂದ್ರೆ ಮೊದ್ಲಿಂದ ಅದು ನಿಜವಾಗ್ಲೂ ಇತ್ತು. ನನಗೆ ತುಂಬಾ ಸತಿ ಹತ್ರ ಬಂದಿತ್ತು, ಬ್ಯಾಂಕ್ ಇವಾಗ್ಲೂ ನಂದು SBI ಬ್ಲಾಕ್ ಮಾಡಿದ್ದಾರೆ, KYC ಕೊಡ್ಬೇಕು, ಅದೆಲ್ಲ ಹೋಗ್ಬೇಕು. ಸೊ ನಾನು ಅದ್ ನಿಜ ಅಂತ ತಗೊಂಡಾಗ ಕೊನೆಯಲ್ಲಿ ಅವ್ನು ಹೇಳ್ದ ದುಡ್ಡುಗೆ ನಾ ಕೊಡಲ್ಲ, ಇದನ್ನ ಅಣ್ಣಾಮಲೈ ಸರ್ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತಂದಾಗ ಡೋಂಟ್ ಹೇಟ್ ಮುಸ್ಲಿಂ ಅಂತ ಅಂದ್ಬಿಟ್ಟು ಅವರು ನನಗೆ ಮೆಸೇಜ್ ಕಳ್ಸಿದ್ದು. ಐ ಟಾಕ್ ಟು ಗೋ ಅಂಡ್ ಟಾಕ್ ಟು ಮೋದಿಜಿ, ಡೋಂಟ್ ಹೇಟ್ ಮುಸ್ಲಿಮ್ಸ್, ಐ ಹೇಟ್ ಮೋದಿಜಿ ಅಂತ ಅವ್ರುಗಳು ಅದನ್ನ ಅವರೇ ಅಸ್ಯೂಮ್ ಮಾಡ್ಕೋತಿದ್ದಾರೆ ಡೋಂಟ್ ಹೇಟ್ ಮುಸ್ಲಿಮ್ಸ್ ಅಂತ. ನಾವ್ ಹತ್ರ ಮಾಡಕ್ಕೆ ಹೋಗಿಲ್ಲ ಸರ್. ಭಾರತ ದೇಶದಲ್ಲಿ ಮೊದ್ಲಿಂದಾನು ಯಾರ್ಯಾರು ನಮ್ಗೆ ಅತಿಥಿಗಳಾಗಿ ಬಂದಿದಾರೋ ನಾವೆಲ್ಲರೂ ಗೌರವದಿಂದ ಸಹಿಷ್ಣುಗಳಾಗಿ ಎಲ್ರೂ ಪ್ರೀತಿಯಿಂದ ಕಂಡಿದೀವಿ. ನಾವ್ ಯಾರು ಹೌಹಾರ್ಕೊಂಡು ಹೋಗಿ ಜಗಳ ಆಡಿಲ್ಲ. ನಾವ್ ಯಾರನ್ನು ಹೋಗಿ ಅವರ ಗ್ರಂಥಗಳನ್ನಾಗ್ಲಿ ಅವ್ರ ಬಗ್ಗೆ ಆಗ್ಲಿ ನಾವ್ ಯಾರು ಬೈಯಕ್ಕೂ ಹೋಗಿಲ್ಲ. ಆಮೇಲೆ ನಾವು ಎಸ್ಪೆಷಲಿ ಹಿಂದುತ್ವದಲ್ಲಿ, ನಮ್ಮ ಹಿಂದೂ ಫಿಲಾಸಫಿನಲ್ಲಿ ಎಲ್ಲಾ ಜೀವಾತ್ಮದಲ್ಲೂ ಪರಮಾತ್ಮನ ಅಂಶ ಇದೆ ಅಂತಂದಾಗ ನಾವೇ ಹೋಗ್ಬಿಟ್ಟು ನಮ್ಮ ಟೆರಿಟರಿ ಒಳಗಡೆ ಬಂದು ನಮ್ಮ ಹತ್ರ ಜಗಳಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ನಾವೇ ಪಕ್ಕದ ಮನೆಗೆ ಹೋಗಿ ಬಾಗಿಲು ತಟ್ಕೊಂಡು ಹೋಗಿ ಹೊಡೆಯಕ್ಕೆ ಹೋಗಲ್ಲ. ನಾವು ಅದನ್ನ ಮಾಡಿಲ್ಲ. ಅದರಲ್ಲೂ ಎಸ್ಪೆಷಲಿ ನಾನಂತೂ ಫಿಲಾಸಫಿನ ಮೊದಲಿಂದ ಕೊನೆ ತನಕ ಪಾಲಿಸೋಳು. ನಾವೆಲ್ಲ ಹಂಗೆ ಮಾಡಲ್ಲ. ತುಂಬಾ ಜನ ಮುಸ್ಲಿಂ ಲೀಡರ್ಸ್ ದೇ ಲೈಕ್ ಮೀ ಸೋ ಮಚ್. ಅವರೆಲ್ಲ ತರ್ಕಕ್ಕೆ, ಇವನ್ ಫಿಲಾಸಫಿ ತರ್ಕಕ್ಕೆ ನನ್ನ ಕೂಡಿಸ್ಕೊಂಡು ವಿ ಆಲ್ ಡಿಸ್ಕಸ್, ಕ್ರಿಶ್ಚಿಯನ್ಸ್ ಆಗಲಿ ಮುಸ್ಲಿಮ್ಸ್ ಆಗಲಿ, ನಿಮ್ದ್ರಲ್ಲೇನಿದೆ ನಮ್ದ್ರಲ್ಲೇನಿದೆ ಅನ್ನೋದನ್ನ. ಹಾಗಾಗಿ ಅವರಲ್ಲೂ ಅನೇಕ ಜನ ಲೀಡರ್ಸು ಭಗವದ್ಗೀತೆನೂ ಕೋಟ್ ಮಾಡಿ ಹೇಳ್ತಾರೆ. ಇದು ಯಾರು ಅಂದ್ರೆ ಸಹಿಷ್ಣುಗಳಲ್ಲದೆ ಇರೋರಿಗೆ ತುಂಬಾ ಇಮಿಡಿಯೇಟ್ ಆಗಿ ಕೋಪ ಬಂದು ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾರಲ್ಲ, ಅಂತ ಅವರುಗಳು ಈ ಜನರ ಮಧ್ಯೆ ಜಗಳಗಳನ್ನ ತುಂಬಿಸ್ತಾ ಇರೋದು. ಮತ್ತೆ ಇವನ್ ಯಾರೋ ಡಿಜಿಟಲ್ ಅರೆಸ್ಟ್ ಅಲ್ಲಿ ಬಂದ್ಬಿಟ್ಟು ದುಡ್ಡು ಕಿತ್ಕೊಳ್ತಾ ಇರೋನು ನನಗೆ ಹೇಳೋ ರೈಟ್ಸ್ ಅವ್ನಿಗೆ ಏನಿದೆ ಸರ್, ಡೋಂಟ್ ಹೇಟ್ ಮುಸ್ಲಿಂ ಅಂತ. ಫಸ್ಟ್ ಆಫ್ ಆಲ್ ಹಿ ಈಸ್ ಈಟಿಂಗ್ ಹಿಂದೂಸ್ ಮನಿ. ಅವನು ಹಿಂದೂಗಳಿಗೆ ಮೋಸ ಮಾಡಿ ಫೋನಲ್ಲಿ ಅರೆಸ್ಟ್ ಮಾಡ್ಕೊಂಡು ದುಡ್ಡು ತಿಂತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದುಡ್ಡು ತಿನ್ನವನೇ ಕಳ್ಳ ಬಂದು ನಮಗ್ ಬುದ್ಧಿವಾದ ಹೇಳ್ತಾನೆ ಅಂದ್ರೆ ಡೋಂಟ್ ಹೇಟ್ ಮುಸ್ಲಿಂ ಅಂತಂದ್ರೆ, ನಿಜವಾದ ಬುದ್ಧಿವಂತರು ನಿಜವಾಗ್ಲೂ ಒಳ್ಳೆ ತರದಲ್ಲಿ ನಡ್ಕೋತಾರೆ. ನಾವೇನ್ ಮಾಡ್ಬೇಕು? ಅಲ್ಲಿಗೂ ನಾವೇನು ವಾಪಸ್ ಅವನ್ಗೇನು ಹೇಳಲಿಲ್ಲ. ಯು ಆರ್ ಅ ನೈಸ್ ಪರ್ಸನ್, ಡೋಂಟ್ ಟ್ರಸ್ಟ್ ಎನಿವನ್, ಡೋಂಟ್ ಹೇಟ್ ಎನಿವನ್, ಅದು ಆ ಥರ ಎಲ್ಲ ನನಗೆ ಅವ್ನು ಬರ್ತಿದ್ದೆ. ಯಾಕೆಂದ್ರೆ ನಾನು ಅವ್ನು ವಿಡಿಯೋ ಹಾಕಿಟ್ಕೊಂಡು ನಾನು ಸುದರ್ಶನ ಹೋಮ ಎಲ್ಲ ಮಾಡಿದ್ದೀನಿ ರಾತ್ರಿ. ಓಕೆ, ಈ ಸನಾತನ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಲ್ಲ, ಸನಾತನ ಧರ್ಮವೇ ನಮ್ಮ ಫೌಂಡೇಶನ್ ಅಲ್ವಾ ಸರ್. ಇವಾಗ ನಾನು ನೀವು ಇವತ್ತಿರ್ತೀವಿ, ನಾಳೆ ಹೋಗ್ತೀವಿ. ಅನೇಕ ಜನರು ಬಂದ್ರು ಹೋದ್ರು ರೊಟೇಷನ್ ಅಲ್ಲಿ ಹೋಗ್ತಾನೆ ಇರ್ತೀವಲ್ವಾ. ಯಾರು ಬಂದ್ರು ಯಾರು ಹೋದ್ರು ಅದು ತಾನಾಗಿ ಸ್ಥಿರವಾಗಿ ಸನಾತನ ಧರ್ಮ ಅನ್ನೋದು ನೆಲೆಸೇ ಇರುತ್ತೆ. ಹೇಗೆ ಅಂದ್ರೆ ಸೂರ್ಯ, ಚಂದ್ರ, ಪ್ಲಾನೆಟ್ಸ್ ತನ್ನ ಪಾಡಿಗೆ ತಾನು ಬೆಳಗ್ತಿರ್ತವೆ, ತನ್ನ ಪಾಡಿಗೆ ತಾನು ಮಳೆಗಾಲ, ಚಳಿಗಾಲ, ಎಲ್ಲಾ ಕಾಲಗಳು, ಬೇಸಿಗೆ ಕಾಲ ತನ್ನ ಪಾಡಿಗೆ ತಾನು ಆಗ್ತಿರುತ್ತೆ. ನಾನು ಸತ್ತೋಗಿದ್ರು ಅದು ಕೇರ್ ಮಾಡಲ್ಲ, ನಾನು ಬದುಕಿದ್ರು ನನ್ನ ಕೇರ್ ಮಾಡಲ್ಲ. ಸೊ ಅದೇ ರೀತಿ ಜಾತಿಗಳಾಗಿರ್ಲಿ, ಜನರು ಏನ್ ಮಾಡ್ತಾರೆ ಅದೆಲ್ಲ ಆಗಲ್ಲ ಸರ್. ಫೈನಲಿ ನಮ್ಮ ಕರ್ಮ ಕೌಂಟ್ ಆಗತ್ತೆ ಅಷ್ಟೇ. ನಾನು ಸತ್ತಾಗ ಕಠೋಪನಿಷತ್ ಪ್ರಕಾರ ನನ್ನ ಜೊತೆಗೆ ಹೋಗೋದು ಕರ್ಮ ಅಷ್ಟೇ. ಆ ಕೌಂಟ್ ಒಂದೇ ಹೋಗುತ್ತೆ ಹೊರತು ಇವರು ಬ್ರಾಹ್ಮಣರೇನ್ರಿ, ಇವರ ಗೌಡ್ರ, ಇವರು ಮುಸ್ಲಿಮ್ಸಾ, ಇವ್ರು ಇದ ಅಂತೇನು ಬೂದ್ಗ ನಡಿ ಹಿಡ್ಕೊಂಡು ನೋಡೋದೇ ಇಲ್ಲ. ಅವ್ರೊಂದು ನೀವೊಂದು ಪದ್ಧತಿ ಮನೇಲಿ ಫಾಲೋ ಮಾಡ್ತೀರಾ, ನಾನೊಂದು ಮಾಡ್ತೀನಿ, ಅವ್ರೊಂದು ಮಾಡ್ತಾರೆ. ನಮ್ಗಳಲ್ಲೇನೆ 3 ಥರ 10 ಥರ ಇದೆಯಲ್ಲ.
ಹೌದು. ಆಮೇಲೆ ಇವನ್ ಜಿಯೋಗ್ರಾಫಿಕಲಿ ಕಾಶ್ಮೀರಿ ಪಂಡಿತರೇ ಬೇರೆ ಮಾಡ್ತಾರೆ, ನಾವು ಸೌತ್ ಅವರೇ ಬೇರೆ ಮಾಡ್ತೀವಿ, ಆ ಕಡೆ ಈಸ್ಟ್ ಅವರೇ ಬೇರೆ ಮಾಡ್ತಾರೆ. ಸೊ ಅದು ಹೇಳಕ್ಕಾಗಲ್ಲ, ನಮ್ಮ ಪದ್ಧತಿ ನಾವು ಆಚಾರ ಪದ್ಧತಿಗಳನ್ನ ಮಾಡ್ತೀವಿ. ಬಟ್ ಫೈನಲಿ ಎಲ್ಲರೂ ಸಾಯ್ಬೇಕಾ? ಫೈನಲಿ ನಮ್ಮನ್ನೆಲ್ಲ ಮನುಷ್ಯರು ಅಂತ ಇಲ್ಲಿ ಬಿಸಾಕಿದ್ದಾಗ ನಮ್ಮ ಕರ್ಮ ಒಂದೇ ಕೌಂಟ್ ಆಗೋದು ಸರ್. ಆಮೇಲೆ ನಾವು ಹೆಂಗೆ ಟ್ರೀಟ್ ಮಾಡಿ ಜನಗಳನ್ನ ಹೇಗೆ ಬಿಹೇವ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಕರ್ಮ ಮತ್ತು ನಾನು ಧರ್ಮದಿಂದ ನಡ್ಕೊಂಡ ಅನ್ನೋದಷ್ಟೇ ಇದಾಯ್ತು. ಎಲ್ಲರೂ ಊಟ ಮಾಡ್ತೀವಿ, ಆದರೆ ನಾವು ಕಿತ್ಕೊಂಡು ತಿಂದು ಊಟ ಮಾಡಿದ್ವಾ ಅಥವಾ ನಾನೇ ದುಡ್ಕೊಂಡು ತಿಂದು ಊಟ ಮಾಡಿದ್ನ ಅನ್ನೋದು ಮ್ಯಾಟರ್ ಆಗುತ್ತೆ. ನಿಮ್ಮ ಜೀವನದ ಆದರ್ಶ ವ್ಯಕ್ತಿಗಳಂದ್ರೆ ಯಾರು? ಮೊದಲು ಕೃಷ್ಣನಿಂದ ಶುರುವಾಗುತ್ತೆ. ನೀವು ಎಷ್ಟೋ ಜನ ನನ್ಗೆ ಅದನ್ನು ಕೇಳ್ತಾರೆ, ನೀವು ಅದ್ ನೋಡಿಲ್ವೇನೋ ಕಾಮೆಂಟ್ಸು, ನೀವು ಫಿಲಾಸಫಿಲಿ ಆಧ್ಯಾತ್ಮದಲ್ಲೆಲ್ಲ ಇದ್ರೆ ಯಾಕೆ ಡ್ರೆಸ್ ಮಾಡ್ಕೋತೀರಾ, ಯಾಕೆ ಕಲರ್ಫುಲ್ ಆಗಿರ್ತೀರಾ ಅಂತಾರೆ. ಅಂದ್ರೆ ಇವರೆಲ್ಲ ಏನ್ ಪೆದ್ರ ಬುದ್ಧಿವಂತರ ಅಂತ ನಂಗೆ ಗೊತ್ತಾಗಲ್ಲ. ದೇವಾನುದೇವತೆಗಳು ಫಿಲಾಸಫಿಲೇ ಇರೋದು, ಅವ್ರೇನಾಗಾರೆ ಎಲ್ಲ ತ್ಯಾಗ ಮಾಡ್ಬಿಟ್ಟು ಹಿಂಗೆ ಕೂತಿರ್ತಾರ ಸರ್? ಎಲ್ಲಾ ದೇವರುಗಳನ್ನು ತುಂಬಾ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೋತಾರೆ. ನನ್ನ ರೋಲ್ ಮಾಡಲು ಕೃಷ್ಣ ಮೋಸ್ಟ್ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೋತಾನೆ. ಅದ್ರ ರಾಧೆ ತಗೊಳ್ಳಿ, ಲಕ್ಷ್ಮಿ ತಗೊಳ್ಳಿ, ಪಾರ್ವತಿ ತಗೊಳ್ಳಿ, ಎಲ್ಲರೂ ಬ್ಯೂಟಿಫುಲ್ ಆಗಿ ಡ್ರೆಸ್ ಮಾಡ್ಕೊಂಡೇ ಇರೋರು. ಸೊ ಅದು ಜೀವನದ ಚೈತನ್ಯ ಮತ್ತೆ ನಮ್ಮನ್ನ ನಾವು ಹೇಗೆ ಚೈತನ್ಯ ಭರಿತರಾಗಿ ನಾವು ಸಮಾಜದಲ್ಲಿ ರೆಪ್ರೆಸೆಂಟ್ ಮಾಡ್ಕೋತೀವಿ ಅಂತ ಅನ್ನೋದು. ಸೊ ನನಗೆ ಕೃಷ್ಣನಿಂದ ಶುರುವಾಗುತ್ತೆ. ಆಚಾರ್ಯರಲ್ಲಿ ಎಲ್ಲರೂ ನನಗಿಷ್ಟ. ಶಂಕರರು, ರಾಮಾನುಜರು, ಬಸವಣ್ಣನವರಾಗಿರಲಿ, ಮತ್ತು ಅಕ್ಕ ಮಹಾದೇವಿ ಆಗಿರಲಿ, ಮೀರಾ ಆಗಿರಲಿ. ಕವಿಗಳಲ್ಲಿ ನಂಗೆ ದ ರಾ ಬೇಂದ್ರೆ ಅವ್ರು ತುಂಬ ಇಷ್ಟ, ಕುವೆಂಪು ಅವ್ರು ಇಷ್ಟ, ಎಲ್ಲರೂ ಇಷ್ಟ. ಬಟ್ ದ ರಾ ಬೇಂದ್ರೆ ಅವರ ಜೀವನದ ಅಷ್ಟು ಕಷ್ಟದ ಕಥೆಗಳಲ್ಲೂ ಅವ್ರು ಎಷ್ಟು ಸಿನ್ಸಿಯರಾಗಿ ನಿಂತಿದ್ರು ಅನ್ನೋದು ನನಗೆ ನನ್ನ ಲೈಫಿಗೆ ಎಷ್ಟೋ ಪಾಠ ಕಲಿಸಿದೆ. ಅದ್ರ ಜೊತೆಗೆ ನಂಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತುಂಬ 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 ಇಷ್ಟ. ಒಂದು ಲೈಫ್ ಟೈಮಲ್ಲಿ ಎಷ್ಟೆಲ್ಲ ವಾಣಿವಿಲಾಸ ಸನ್ನಿಧಾನ ಅವರು, ಲಕ್ಷ್ಮೀ ಅಮ್ಮಣ್ಣಿ ಅವರು ಕೂಡ, ಮತ್ತು ಇವರು ಕೂಡ ಎಲ್ಲ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿಬಿಟ್ಟು ಹೋಗಿದ್ದಾರೆ ನನ್ನ ದೇಶಕ್ಕೆ, ನನ್ನ ರಾಜ್ಯಕ್ಕೆ ಅನ್ನೋದು ತುಂಬ ಖುಷಿ ಕೊಡುತ್ತೆ. ಆ ರೀತಿ ಅನೇಕ ಜನರಿದ್ದಾರೆ. ಚಿ ಉದಯಶಂಕರ್ ಅವರು ತತ್ವಗಳಾಗಿರಲಿ. ನಾನು ಪುಟ್ಟ ಹುಡುಗಿ ಆಗಿದ್ದಾಗ ನನಗೆ ಫಿಲಾಸಫಿ ಬುಕ್ಸ್ ಸಿಗ್ತಿರ್ಲಿಲ್ಲ. ಅನೇಕ ಹಾಡುಗಳನ್ನು ನಾವೇನು ಕೇಳಿಸ್ಕೋತಿದ್ವೋ ಅದು ನಮ್ಮ ಜೀವನ ಬದಲಾಯಿಸ್ತಾ ಹೋಯ್ತು. ಅಲ್ಲಿಂದಾನೇ ನನಗೆ ಫಿಲಾಸಫಿ ಇಂಟ್ರೆಸ್ಟ್ ಎಲ್ಲ ಶುರುವಾಯ್ತಲ್ವ. ನಮ್ಗೆ ಯಾರು ಕೊಡ್ತಿದ್ರು ಬುಕ್ಸು? ಓದು, ನೀ ಕೂತ್ಕೊಂಡು ರಾಮಾಯಣ ಮಹಾಭಾರತ ಓದು ಅಂತ. ಸೊ ಆ ರೀತಿ ನನಗೊಬ್ಬೊಬ್ರು ನನಗೆ ಆದರ್ಶವಾಗಿ, ಈಗ ಅದೇ ನನ್ನ ಗುರು ಸಮಾನರಾದಂಥ ರವಿಯವರು ನನಗೆ ಆದರ್ಶ ವ್ಯಕ್ತಿ. ನಮ್ಮ ಅಮ್ಮನೇ ನನಗೆ ಆದರ್ಶ ವ್ಯಕ್ತಿ. ಒಬ್ಬ ಮಹಿಳೆಯಾಗಿ ಅವ್ರು 3 ಜನ ಹೆಣ್ಮಕ್ಳನ್ನ ಸಾಕಿದ್ರು. ಆ ಥರ ತುಂಬ ಜನ ಇದ್ದಾರೆ. ಓಕೆ, ಕನ್ನಡ ಚಿತ್ರರಂಗ ನೀವು ಕಂಡಂತೆ ಈಗಿನ ಸ್ಥಿತಿಗತಿ? ಈಗ ಕಮರ್ಷಿಯಲಿ ಹಿಟ್ಟಾಗಿ, ಫೈನಾನ್ಷಿಯಲಿ, ವಾಣಿಜ್ಯ ಮಟ್ಟದಲ್ಲಿ ಚೆನ್ನಾಗಿ ನಡ್ಕೊಳ್ತಾ ಇರೋದು ನಮಗೆಲ್ಲ ಹೆಮ್ಮೆ ಕೊಡುತ್ತೆ. ನಾನು ಮುಂಬೈಗೆ ಹೋದಾಗಲೂ ಕೂಡ ತುಂಬ ಜನ ಕಾಂತಾರ ಬಗ್ಗೆ ಮಾತಾಡಿಕೊಂಡು ವಾವ್ ಅನ್ನೋದೆಲ್ಲ ಅದನ್ನೆಲ್ಲ ಅವರು ಸೌಂಡ್ ಮಾಡ್ತಾ ಇದ್ದಾಗ ನಂಗೆ ಖುಷಿ ಕೊಡ್ತು. ಅದೇ ರೀತಿ KGF ಫಿಲಮನ್ನು ಒಳ್ಳೆ ಹೆಸರು ಮಾಡಿತ್ತು ಎಲ್ಲ ಕಡೆನೂ. ಈಗಲೂ ಮಾಡ್ತಾರೆ. ಅಂದರೆ ನಮ್ಮ ಕನ್ನಡಿಗರು ಎಷ್ಟು ಚೆನ್ನಾಗಿ ಒಂದೊಂದೇ ಹೈಯರ್ ಲೆವೆಲ್ಗೆ ಹೋಗಿ, ಹೇಗೆ ಮೋದಿಜಿ ಇಡೀ ಪ್ರಪಂಚಕ್ಕೆ ಹೋದಾಗ ನಾವು ಭಾರತೀಯರು ತಲೆ ಎತ್ತಿ ಹಿಂಗೆ ಓಡಾಡೋ ಹಾಗೆ ಮಾಡಿದ್ರು, ಅದೇ ರೀತಿ ನನ್ನ ಕನ್ನಡ ಚಿತ್ರರಂಗದ ಚಿತ್ರ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಡೆಲ್ಲಿಗೆ ಹೋದ್ರೂ ಕೂಡ ಕನ್ನಡ ಚಿತ್ರದ ಬಗ್ಗೆ ಮಾತಾಡ್ತಾರೆ ಅಂದಾಗ ಅದೊಂದು ತುಂಬ ಹೆಮ್ಮೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾರಾಗ್ತಾರೆ MLA ಅಭ್ಯರ್ಥಿ 2028? ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.